ನಿಮ್ಮ ಯಾವುದಾದ್ರೂ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಭೇಟಿ ಕೊಡಿ. ಇಲ್ಲಿ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗತ್ತೆ, ಪರಿಹಾರ ಕೂಡ ಆಗತ್ತೆ. ನೋಡಿ, ನಿಮ್ಮ ಯಾವುದೇ ರೀತಿಯ ಪರಿಹಾರವಾಗದ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನಿವಾರಣೆಯಾಗತ್ತೆ. ಯಾವುದೇ ಕಷ್ಟವಿದ್ರೂ ಕೂಡ ಶೀಘ್ರದಲ್ಲೇ ಪರಿಹಾರ ಇಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ. ಪ್ರೀತಿಯಲ್ಲಿ ಏನಾದರೂ ಮೋಸ ಹೋಗಿದ್ದೀರಾ ಅಥವಾ ವಂಚನೆ ಆಗಿದ್ಯಾ, ಎಲ್ಲದರಿಂದ ನಿಮಗೆ ಶಾಶ್ವತವಾಗಿ ಇಲ್ಲಿ ಮುಕ್ತಿ ಸಿಗತ್ತೆ. ಇದ್ಯಾವುದೋ ಜ್ಯೋತಿಷ್ಯ ಕೇಂದ್ರ ಅಲ್ಲ ಅಥವಾ ಯಾವುದೋ ದೇವಸ್ಥಾನ ಅಲ್ಲ, ಇದು ಪೊಲೀಸ್ ಠಾಣೆ. ನೋಡಿ, ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ಇದು. ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಮ್ಗೆ ಯಾವುದಾದ್ರೂ ಸಮಸ್ಯೆ ಇದ್ರೆ ನಾವೇನು ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಜ್ಯೋತಿಷಿಗಳ ಹೋಗ್ತೀವಿ. ಆದರೆ ಇಲ್ಲಿ ಪೊಲೀಸ್ ಠಾಣೆಗೆ ಪ್ರದಕ್ಷಿಣೆ ಹಾಕ್ತಾ ಇರೋದು ಮಹಿಳೆ. ಅದು ಪ್ರತಿನಿತ್ಯ, ಒಂದು ದಿನ ಅಲ್ಲ, ಪ್ರತಿನಿತ್ಯ ಪೊಲೀಸ್ ಠಾಣೆಗೆ ಬಂದು ಈ ಮಹಿಳೆ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಭಾರತೀನಗರ ಪೊಲೀಸ್ ಠಾಣೆಗೆ ಪ್ರದಕ್ಷಿಣೆ ಹಾಕಿದ್ರೆ ಸಮಸ್ಯೆಗಳಿಗೆ ಮುಕ್ತಿ. ನೋಡಿ, ಭಾರತೀನಗರ ಪೊಲೀಸ್ ಠಾಣೆ ಪ್ರದಕ್ಷಿಣೆ ಹಾಕಿದ್ರೆ ಸಮಸ್ಯೆಗೆ ಮುಕ್ತಿ ಸಿಗುತ್ತಂತೆ. ಒಮ್ಮೆ ಪ್ರದಕ್ಷಿಣೆ ಹಾಕಿ ಎಲ್ಲಾ ಪರಿಹಾರ ಅಂತಿದ್ದಾಳೆ ಈ ಗೃಹಿಣಿ. ತಮ್ಮ ಮಕ್ಕಳಿಗೆ ಇರುವಂತಹ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರಂತೆ. ಆ ಬಳಿಕ ಪೊಲೀಸರು ಆ ಗೃಹಿಣಿಯ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ಇದೇ ಠಾಣೆಯವರು. ಯಾವ ದೇವರು ಕೂಡ ಬಂದಿಲ್ಲ, ಪೊಲೀಸರೇ ಬಂದಿದ್ದು, ಇದೇ ಪೊಲೀಸ್ ಠಾಣೆಯ ಪೊಲೀಸರು. ಹಾಗಾಗಿ ನಾನು ದಿನಾ ಬಂದು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳ್ತಾರೆ ಆ ಗೃಹಿಣಿ. ಪ್ರತಿನಿತ್ಯ ಬರ್ತಾರೆ, ಬೆಳಗ್ಗೆ ಠಾಣೆಗೆ ಪ್ರದಕ್ಷಿಣೆ ಹಾಕ್ತಾರೆ, ಮನೆಗೆ ಹೋಗ್ತಾರೆ. ಇದು ಬರೀ ಒಂದಿನ ಎರಡು ದಿನ ಅಥವಾ ನಿನ್ನೆ ಮೊನ್ನೆ ವಿಚಾರ ಅಲ್ಲ ನಾವು ಹೇಳ್ತಾ ಇರೋದು. ಹಲವು ವರ್ಷಗಳಿಂದ ಪೊಲೀಸ್ ಠಾಣೆಗೆ ಬರ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನ ಮಾಡ್ತಾರಂತೆ. ಹೀಗಾಗಿ ಪೊಲೀಸ್ ಠಾಣೆಯನ್ನ ಈ ಗೃಹಿಣಿ ದೇವಸ್ಥಾನ ಅಂತ ಅನ್ಕೊಂಡಿದ್ದಾರೆ. ನಲ್ಲಿ ಹೋಗ್ಬಿಟ್ಟು ಬರ್ತೀರಾ? ಏನಾನ ಒಂದು ಅಂದ್ರೆ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಪೊಲೀಸ್ ಹತ್ರ. ಸ್ವಲ್ಪ ನೋಡಿ ಈ ತರ ಆಗ್ಬಿಟ್ಟಾದ್ರೆ ಯಾರು ಮುಂಚೆ ಬರೋದು? ಪೊಲೀಸ್ ಇವರು ಅವರ ಒಂದೇ. ಎಷ್ಟು ವರ್ಷದಿಂದ ಈ ತರ ರೌಂಡ್ ಆಗೋದು ದೇವಸ್ಥಾನ ಪೊಲೀಸ್ ಸ್ಟೇಷನ್? ಎಷ್ಟೋ ಗೊತ್ತಿಲ್ಲ, ಆದ್ರೆ ನನ್ಗೆ ಮನಸ್ಸಿಗೆ ಆಗತ್ತೆ ಆ ಥರ ಬರ್ತೀನಿ ಅಷ್ಟೇ. ಇದೊಂದೇ ಪೊಲೀಸ್ ಸ್ಟೇಷನ್? ಸುಮಾರು ಬೇರೆ ಕಡೆ ಹೋಗ್ತೀರಾ? ಬೇರೆ ಕಡೆ ಹೋಗ್ತೀನಿ, ಆದ್ರೆ ಸುತ್ತಾಕೋದು ಗಾಡಿನಲ್ಲಿನೇ ಸುತ್ತಾಕ್ಬಿಡ್ತೀನಿ ಒಂದೊಂದ್ಸಲಿ. ಅಂದ್ರೆ ಈಗ ನೀವು ಓಡಾಡ್ತಾ ಇದ್ದೀರಲ್ಲ, ಎಷ್ಟು ರೌಂಡ್ ಹೊಡಿತೀರಾ ಸ್ಟೇಷನ್ ಅನ್ನ? ಒಂದು ಸಲ ಮಾಡ್ತೀನಿ, ಒಂದು ಸಲಿನೇ ಅನ್ಕೊಂತೀನಿ ಇವ್ರು ಚೆನ್ನಾಗಿರ್ಬೇಕು ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಒಂದು 10 ವರ್ಷ ಮೇಲೆ ನಿಂದು ಬರ್ತಾ ಇದ್ದೀನಿ ಇಲ್ಲಿ. ಈಗೀಗ ಸರಿ ನೋಗ್ರ ಸುತ್ತೀನಿ ಇಲ್ವಾ, ಸರಿ ಆತರ ಇದು ಸುತ್ಬಿಟ್ಟೋಗೋಣ, ಒಳ್ಳೇದಾದ್ರೆ ಇರ್ತೀನಿ. ನಿಮ್ಗೆ ಏನ್ ಒಳ್ಳೇದಾಗಿದೆ ಈ ಸ್ಟೇಷನ್ ಅಲ್ಲಿ? 10 ವರ್ಷದಿಂದ ಮಾಡಿದೀರ ಅಂದ್ರೆ ಅಂತದ್ದು ಒಳ್ಳೇದು ಏನಾಗಿದೆ ಸ್ಟೇಷನ್ ಕಡೆಯಿಂದ? ಇಲ್ಲ, ಎಲ್ಲ ಒಳ್ಳೇದಾಗದೆ ನೋಡು, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಮಾಡಿದ್ದಾರೆ ಇವರೆಲ್ಲ. ನಾನು ಬಂದು ಹೋಗ್ತೀನಿ, ಏನಾನ ಇದ್ರೆ ಇವ್ರ ಹತ್ರ ಮಾತಾಡ್ತೀನಿ, ನೋಡಿ ಹಿಂಗೆ ಅನ್ಬಿಟ್ಟು ಎಲ್ಲ ಸರಿ ಮಾಡ್ತಾರೆ. ನೀವು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬರ್ತೀರಾ? ಏನಾನ ಒಂದು ಅಂದ್ರೆ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಪೊಲೀಸ್ ಹತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿ, ಒಂದು ರೀತಿ ವಿಚಿತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಕಷ್ಟ ಬಂದ್ರೆ ದೇವರ ಮೊರೆ ಹೋಗ್ತೀವಿ ಅಥವಾ ಜ್ಯೋತಿಷಿಗಳ ಮೊರೆ ಹೋಗ್ತೀವಿ. ಆದ್ರೆ ಈ ಗೃಹಿಣಿ ಒಂದು 10 ವರ್ಷದಿಂದ ಪೊಲೀಸ್ ಸ್ಟೇಷನ್ ಅನ್ನ ಸುತ್ತಾ ಇದ್ದಾರೆ. ಬಹಳ ವಿಚಿತ್ರ ಅನ್ಸುತ್ತೆ ಕೇಳಿದ್ರೆ. ಅಂದ್ರೆ ಏನ್ ಸಮಸ್ಯೆ ಬಗೆಹರಿತಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ? ಏನ್ ಹೇಳ್ತಾರೆ ಅವರು? ಕುಟುಂಬ ಖಂಡಿತ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯರು ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಧರ್ಮದವರು ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡ ದೇವರ ಮುಖವನ್ನು ನೋಡಿ ಒಳ್ಳೇದು ಮಾಡಪ್ಪ, ಒಳ್ಳೆ ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷವನ್ನು ಕೊಡುವಂತೆ ಎಲ್ಲರೂ ಕೂಡ ಸಹಜವಾಗಿ ಬೇಡ್ಕೊಳ್ತಾರೆ. ತಮಗಿಷ್ಟ ಆದಂಥ ತಂದೆ ತಾಯಿ ಮುಖ ನೋಡ್ತಾರೆ, ಮದುವೆ ಆಗಿರೋ ಮಕ್ಕಳ ಮುಖ ನೋಡ್ತಾರೆ. ಆದರೆ ಈ ಒಂದು ಗೃಹಿಣಿ ಹೋಗಿ ಡೈಲಿ ಕೂಡ ಒಂದು 10 ವರ್ಷದಿಂದಲೂ ಕೂಡ ಪೊಲೀಸ್ ಠಾಣೆಯನ್ನು ವಿಸಿಟ್ ಹಾಕಿ, ಅದು ದೇವಸ್ಥಾನ ಥರ ನವಗ್ರಹಗಳನ್ನು ಯಾವ ರೀತಿಯಾಗಿ ಸುತ್ತಾಕ್ತಾರೋ ಅದೇ ರೀತಿಯಲ್ಲಿ ಕೂಡ ಪೊಲೀಸ್ ಠಾಣೆಯನ್ನು ಒಂದು ಪ್ರದಕ್ಷಿಣೆ ಹಾಕಿ ಸುಮಾರು 10 ವರ್ಷದಿಂದ
ದೇವಸ್ಥಾನದಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ ಇದೇ ನನಗೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆರಾಧನೆ ಮಾಡ್ತಿರೋದು ಈಗ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಇದು ಮೊದಲೇ ಪ್ರಕರಣ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸ್ ಠಾಣೆ ಅಂತಂದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಪೊಲೀಸ್ ಠಾಣೆಗೆ ಒಂದು ಸಾರಿ ಓದ್ ಬಂದಂಥವ್ರು ಯಾವುದೇ ಒಂದು ಕೇಸಲ್ಲಿ ಬೇಡಪ್ಪ ಈ ಪೊಲೀಸರ ಸಹವಾಸ, ನಮ್ಗೆ ಇಲ್ಲಿಂದ ಆಚೆ ಹೋದ್ರೆ ಸಾಕು ಅನಿಸ್ತಾ ಇರುತ್ತೆ. ಸಣ್ಣ ಯಾವುದೇ ಒಂದು ಚೀಟಿಂಗ್ ಕೇಸ್ ಆಗಿರ್ಬೋದು, ಫ್ರಾಡ್ ಕೇಸ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ರೇಪ್ ಕೇಸ್ ಆಗಿರ್ಬೋದು, ಯಾವುದೇ ಕೇಸಿಂದನೂ ಕೂಡ ಕನಿಷ್ಠ ಪಕ್ಷ 2-3 ವರ್ಷಗಳಿಂದ ಕೂಡ ಅವ್ರು ಆಚೆ ಬರೋದಕ್ಕಾಗೋದಿಲ್ಲ. ಪೊಲೀಸ್ ಸಹವಾಸ ಅಂತಲೂ ಕೂಡ ಬೇಡವೇ ಬೇಡ ಅನ್ನುವಂಥ ಮನಸ್ಥಿತಿ ಹೀಗಾಗಿದೆ. ಎಷ್ಟೇ ಬಾರಿ ಪೊಲೀಸರು ಜನಸ್ನೇಹಿ ಪೊಲೀಸರಾಗಿದ್ದೇವೆ, ನಾವು ಫ್ರೆಂಡ್ಲಿ ಆಗಿ ವರ್ಸ್ತೇವೆ ಅಂತ ಹೇಳ್ಬಿಟ್ಟು ಎಷ್ಟೇ ಅವೇರ್ನೆಸ್ ಮಾಡಿದ್ರು ಕೂಡ ಪೊಲೀಸರು ಅವ್ರ ಬುದ್ಧಿಯನ್ನು ಕೂಡ ಬದಲಾವಣೆ ಕೂಡ ಮಾಡ್ಕೊಂಡಿಲ್ಲ. ಜನರು ಕೂಡ ಅವ್ರನ್ನ ಅದೇ ರೀತಿಯಾಗಿ ಕೂಡ ನೋಡ್ತಾರೆ. ಹೀಗಾಗಿ ಈ ರೀತಿಯಂಥ ಒಂದು ಭಾರತೀಯ ನಗರದಲ್ಲಿ ಮಹಿಳೆ ಅವರು ಕುಟುಂಬದ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ಒಂದಷ್ಟು ಜಮೀನಿನ ವ್ಯಾಜ್ಯ ಇತ್ತಂತೆ, ಮತ್ತು ಅದೇ ರೀತಿ ಕೂಡ ಸಾಂಸಾರಿಕವಾಗಿ ಮಕ್ಕಳಿಗೂ ಕೂಡ ಒಂದಷ್ಟು ಸಮಸ್ಯೆ ಆಗಿತ್ತಂತೆ. ಈ ರೀತಿಯಂಥ ಪರ್ಸನಲ್ ಸಮಸ್ಯೆಯನ್ನು ಪೊಲೀಸ್ ಠಾಣೆಗೆ ಹೋಗಿ ಅಧಿಕಾರಿಗಳ ಹತ್ರ ಹೇಳ್ಕೊಂಡಾಗ ಅವರು ತಕ್ಷಣ ಒಂದು ಸ್ಪಂದಿಸಿ ಜನಸ್ನೇಹಿಯಾಗಿ ಆ ಒಂದು ಗೃಹಿಣಿಯ ಸಮಸ್ಯೆಗಳನ್ನು ಬಗೆಹರಿಸಿದಂತೆ. ಈ ಕಾರಣದಿಂದಾಗಿ ನನ್ನ ಕಷ್ಟ ಅಂತ ಬಂದಾಗ ಯಾವ ದೇವರು ಬರಲಿಲ್ಲ, ನಮ್ಮ ಸಂಬಂಧಿಕರು ಬರಲಿಲ್ಲ, ನೆಂಟರು ಬರಲಿಲ್ಲ, ಬೇರೆ ಯಾರು ಕೂಡ ಬಂದಿಲ್ಲ, ನನಗೆ ಬಂದಿದ್ದು ಪೊಲೀಸರು. ಹೀಗಾಗಿ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ, ಒಂದು ಆಕ್ಸಿಡೆಂಟ್ ಆಗಲಿ, ರೇಪ್ ಆಗಲಿ, ಕಿಡ್ನಾಪ್ ಆಗಲಿ, ಬೇರೆ ಏನೇ ಕೇಸ್ ಆದರೂ ಕೂಡ, ಚೀಟಿಂಗ್ ಆದರೂ ಕೂಡ ಅಲ್ಲಿ ತಕ್ಷಣ ಬರೋಂಥವ್ರೆ ಪೊಲೀಸರು. ಹೀಗಾಗಿ ವೈದ್ಯೋ ನಾರಾಯಣ ಅಂತ ಯಾವ ರೀತಿಯಾಗಿ ಕರಿತಾರೆ, ವೈದ್ಯರನ್ನ ದೇವ್ರ ಸಮಾನ, ಅದೇ ರೀತಿಯಾಗಿ ಕೂಡ ನನಗೆ ಪೊಲೀಸರು ಕೂಡ ದೇವ್ರ ಸಮಾನವಾಗಿ ಕಾಣ್ತಿದ್ದಾರೆ. ನನಗೆ ಸಮಸ್ಯೆ ಆದಾಗ ಅವರೇ ಬರೋದು, ನನಗೆ ಒಬ್ಬಳಿಗೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೇ ಸಮಸ್ಯೆ ಆದರೂ ಕೂಡ ಫಸ್ಟ್ ಬರೋದು ಪೊಲೀಸರೇ. ಹೀಗಾಗಿ ನನಗೆ ಇದೇ ದೇವಾಲಯ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಬಂದು ನನಗೆ ಇಷ್ಟ ಬಂದಂತೆ ನಾನು ಪ್ರದಕ್ಷಿಣೆ ಹಾಕಿ ಇವರೆಲ್ಲರೂ ಕೂಡ ಚೆನ್ನಾಗಿಲ್ಲಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೇನೆ ಅಂತ ಹೇಳಿರುವಂಥ ಗೃಹಿಣಿಯ ಒಂದು ಹೇಳಿಕೆ ಮತ್ತು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಹೀಗಾಗಿ ಪೊಲೀಸರ ಮೇಲೆ ಒಂದಷ್ಟು ಅವರ ಕರ್ತವ್ಯದ ಮೇಲೆ ಜನಸಾಮಾನ್ಯರು ಕೂಡ ಒಂದಷ್ಟು ಒಳ್ಳೆಯ ವಿಶ್ವಾಸ ಬರುವಂತ ಒಂದು ವಿಚಾರ ಅಂತ ಕೂಡ ಹೇಳ್ಬೋದು. ಪೂರ್ಣಿಮಾ, ಎಸ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.